ಹಲೋ ವಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಉಡುಪಿ ಶ್ರೀ ಕೃಷ್ಣ ಮಠದ ಇತಿಹಾಸದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಕರ್ನಾಟಕದ ಕರಾವಳಿಯ ಸುಂದರ ನಗರಿ ಉಡುಪಿ. ಇದು ಕೇವಲ ಒಂದು ನಗರವಲ್ಲ, ಭಕ್ತಿ ಪರಂಪರೆ ಮತ್ತು ವೈಷ್ಣವ ಸಂಸ್ಕೃತಿಯ ಪವಿತ್ರ ನೆಲೆ. ಇಲ್ಲಿರುವ ಶ್ರೀ ಕೃಷ್ಣ ಮಠ ದೇಶದ ಅತ್ಯಂತ ಪ್ರಸಿದ್ಧ ಕೃಷ್ಣ ಕ್ಷೇತ್ರಗಳಲ್ಲಿ ಒಂದು. 13ನೆಯ ಶತಮಾನದಲ್ಲಿ ಉಡುಪಿಯ ಸಮೀಪದ ಪಾಜಕದಲ್ಲಿ ಜನಿಸಿದ ಶ್ರೀ ಮಧ್ವಾಚಾರ್ಯರು ದ್ವೈತ ವೇದಾಂತ ತತ್ವವನ್ನು ಪ್ರತಿಪಾದಿಸಿದ ಮಹಾನ್ ಆಚಾರ್ಯರು. ಶ್ರೀಕೃಷ್ಣನ ಆರಾಧನೆಯನ್ನು ಜನಸಾಮಾನ್ಯರಲ್ಲಿ ವ್ಯಾಪಕಗೊಳಿಸುವ ಉದ್ದೇಶದಿಂದ ಅವರು ಉಡುಪಿಯಲ್ಲಿ ಶ್ರೀಕೃಷ್ಣ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು ಎಂದು ಪರಂಪರೆ ಹೇಳುತ್ತದೆ. ಶ್ರೀಕೃಷ್ಣನ ವಿಗ್ರಹದ ಆಗಮನದ ಹಿಂದೆ ಒಂದು ಪ್ರಸಿದ್ಧ ಕಥೆ ಇದೆ. ಮಲ್ಪೆ ಸಮುದ್ರ ತೀರದ ಬಳಿ ಭಾರೀ ಚಂಡಮಾರುತದಲ್ಲಿ ಸಿಲುಕಿದ್ದ ಒಂದು ವ್ಯಾಪಾರಿ ಹುಡುಗನು ಮಧ್ವಾಚಾರ್ಯರು ರಕ್ಷಿಸಿದರು ಎಂದು ಪುರಾಣ ಪರಂಪರೆ ಹೇಳುತ್ತದೆ. ಕೃತಜ್ಞತೆಯಿಂದ ಹಡಗಿನ ಮಾಲೀಕ ಮಧ್ವಾಚಾರ್ಯರಿಗೆ ಏನಾದರೂ ಕೇಳಿಕೊಳ್ಳುವಂತೆ ಹೇಳಿದಾಗ ಅವರು ಗೋಪಿಚಂದನದ ಒಂದು ದೊಡ್ಡ ತುಂಡನ್ನು ಕೇಳಿದರು. ಆ ಗೋಪಿಚಂದನದ ತುಂಡಿನೊಳಗೆ ಬಾಲಕೃಷ್ಣನ ವಿಗ್ರಹವಿತ್ತು ಎಂಬುದು ಪ್ರಸಿದ್ಧ ನಂಬಿಕೆ. ಮಧ್ವಾಚಾರ್ಯರು ಆ ವಿಗ್ರಹವನ್ನು ಉಡುಪಿಗೆ ತಂದು ಪ್ರತಿಷ್ಠಾಪಿಸಿದರು. ಇನ್ನು ಉಡುಪಿ ಕೃಷ್ಣನ ಮತ್ತೊಂದು ವಿಶೇಷತೆ, ಇಲ್ಲಿ ಭಕ್ತರು ಶ್ರೀಕೃಷ್ಣನ ದರ್ಶನವನ್ನು ನೇರವಾಗಿ ಗರ್ಭಗುಡಿಯ ಬಾಗಿಲಿನಿಂದ ನೋಡುವುದಿಲ್ಲ. 9 ರಂಧ್ರಗಳಿರುವ ಬೆಳ್ಳಿಯ ಕಿಟಕಿಯ ಮೂಲಕ ಕೃಷ್ಣನ ದರ್ಶನ ಪಡೆಯುತ್ತಾರೆ. ಇದನ್ನು ನವಗ್ರಹ ಕಿಂಡಿ ಎಂದು ಕರೆಯಲಾಗುತ್ತದೆ. ಹೊರಭಾಗದಲ್ಲಿರುವ ಕನಕನ ಕಿಂಡಿ ಕೂಡ ಈ ಕ್ಷೇತ್ರದ ಪ್ರಮುಖ ಆಕರ್ಷಣೆ. ಕನಕದಾಸರ ಭಕ್ತಿಗೆ ಶ್ರೀ ಕೃಷ್ಣನೇ ಪಶ್ಚಿಮಾಭಿಮುಖವಾಗಿ ತಿರುಗಿದನು ಎಂಬುದು ಪ್ರಸಿದ್ಧ ಭಕ್ತಿ ಪರಂಪರೆಯ ಕತೆ. ಇದರಿಂದ ಉಡುಪಿ ಶ್ರೀ ಕೃಷ್ಣ ಮಠವು ಕೇವಲ ಒಂದು ದೇವಸ್ಥಾನವಾಗಿರದೆ ಭಕ್ತಿ, ತತ್ವಶಾಸ್ತ್ರ, ಸಂಗೀತ, ಸಾಹಿತ್ಯ ಮತ್ತು ಅನ್ನದಾನದ ಪರಂಪರೆಯನ್ನು ಬೆಳೆಸಿದ ಮಹತ್ವದ ಸಾಂಸ್ಕೃತಿಕ ಕೇಂದ್ರವಾಗಿ ಬೆಳೆದಿದೆ. ಉಡುಪಿಗೆ ಹೋದಾಗ ಶ್ರೀ ಕೃಷ್ಣ ಮಠದ ದರ್ಶನದ ಜೊತೆಗೆ ಅಲ್ಲಿನ ಪ್ರಸಿದ್ಧ ತಿಂಡಿಗಳನ್ನು ಸವಿಯಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ. ಅಂತಹ ಸಂದರ್ಭದಲ್ಲಿ ತಪ್ಪದೆ ಭೇಟಿ ಕೊಡಬೇಕಾದ ಒಂದು ಹಳೆಯ ಹಾಗೂ ಪ್ರಸಿದ್ಧ ಸ್ಥಳವೇ ಮಿತ್ರ ಸಮಾಜ ಹೋಟೆಲ್. ಇದರದ್ದು ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.